dear students, welcome to our YouTube channel. Today we are going to discuss 1 and 2 marks question in arithmetic progression chapter. 1 and 2 marks questions ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿ ಫಸ್ಟ್ಗೆ ಯಾವ ಥರ 1 marks ಕ್ವಶನ್ ಅನ್ನು ಕೇಳ್ತಾರೆ. ಇಲ್ಲಿ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತದೆ. ಶಾರ್ಟ್ ಚೂಸ್ ದ ಕರೆಕ್ಟ್ ಆಪ್ಷನ್ಸ್ ಮೇನಲ್ಲಿ ಫಸ್ಟ್ ಮೇನ್ ಇರುತ್ತಲ್ಲ ಅದರಲ್ಲಿ 1 marks ಕ್ವಶನ್ಸ್ ಬರುತ್ತೆ. ಹೇಗೆ ಕೇಳ್ತಾರೆ 1 marks ಕ್ವಶನ್ಸ್ ನೋಡಿ. ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇನ್ ದ ಫಾಲೋಯಿಂಗ್ ಈಸ್ ಎ ಪಿಸ್ ಅನ್ನು ಕೊಡ್ತಾರೆ. ನಾವು 4 ಎ ಪಿಸ್ ಅನ್ನು ಕೊಡ್ತಾರೆ. ಇದರಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವುದು ಅಂತ ಕೇಳ್ತಾರೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತಂದರೆ ನಿಮ್ಮ ಮೈಂಡಲ್ಲಿ ಬರಬೇಕಾಗಿರೋದು ಏನು ಗೊತ್ತಾ, ಡಿಫ್ರೆನ್ಸ್ ಸೇಮ್ ಇರಬೇಕು. ಡಿಫ್ರೆನ್ಸ್ ಸೇಮ್ ಇತ್ತು ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ. ಏನು ಡಿಫ್ರೆನ್ಸ್ ಸೇಮ್ ಇತ್ತು ನೋಡಿ, ಈ ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, ಥರ್ಡ್ ಟರ್ಮು, ಫೋರ್ತ್ ಟರ್ಮ್. ಇಲ್ಲಿ ಸೆಕೆಂಡ್ ಟರ್ಮಿಂದ ಫಸ್ಟ್ ಟರ್ಮನ್ನು ಮೈನಸ್ ಮಾಡ್ಕೊಳ್ಬೇಕು. 2 minus 1 ವಾಟ್ ವಿಲ್ ಗೆಟ್ 1 ಅಲ್ವಾ. ನೆಕ್ಸ್ಟ್ ಈ ಥರ್ಡ್ ಟರ್ಮಿಂದ ಸೆಕೆಂಡ್ ಟರ್ಮನ್ನು ಮೈನಸ್ ಮಾಡ್ಕೋಬೇಕು. 4 minus 2 ಡಿಫ್ರೆನ್ಸ್ 2 ಬಂತು. 8 minus 4 ಡಿಫ್ರೆನ್ಸ್ 4. ನೋಡಿ ಇಲ್ಲೇನಾಗ್ತಾ ಇದೆ, ಡಿಫ್ರೆನ್ಸ್ ಸೇಮ್ ಇಲ್ಲ ಅಂದರೆ ನಾಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ನೆಕ್ಸ್ಟು ಬಿ, ಇಲ್ಲಿ ನೋಡಿ 7 minus 3 4, 10 minus 7 3, 4 3 ಬಂತು. ನೋಡಿ ಇದು ಅಷ್ಟು ಡಿಫ್ರೆನ್ಸ್ ಸೇಮ್ ಇಲ್ಲ, ಈಕ್ವಲ್ ಡಿಫ್ರೆನ್ಸ್ ಇರಬೇಕು. ನೆಕ್ಸ್ಟ್ 4 minus 1 3, ಇದು ನೋಡಿ ಚೇಂಜ್ ಇಲ್ಲ, ಎಷ್ಟಾಯಿತು 3 ಆಯಿತು. 9 minus 4 5 ಆಯಿತು. ನೋಡಿ ಇಲ್ಲಿ ಈಕ್ವಲ್ ಆಗಿ ಡಿಫ್ರೆನ್ಸ್ ಇಲ್ಲ. ನೋಡಿ ಫೋರ್ತ್ ಒನ್ ಬನ್ನಿ. ಫೋರ್ತ್ ಒನ್ 9 minus 5 4 ಇಸ್ ದ ಡಿಫ್ರೆನ್ಸ್. 3 minus 9 4 ಇಸ್ ದ ಡಿಫ್ರೆನ್ಸ್. 17 minus 13 4 ಇಸ್ ದ. ನೋಡಿ ಡಿಫ್ರೆನ್ಸ್ ಈಸ್ ಸೇಮ್ ಆಯಿತು. ಡಿಫ್ರೆನ್ಸ್ ಸೇಮ್ ಏನಿರುತ್ತೋ ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗುತ್ತೆ. ಅದು ನೆಗೆಟಿವ್ ಆದರೂ ಬರಲಿ, ಪಾಸಿಟಿವ್ ಆದರೂ ಬರಲಿ, ಸೇಮ್ ಡಿಫ್ರೆನ್ಸ್ ಇರಲೇಬೇಕು. ಆಯಿತಾ. ಆ ಜನರಲ್ ಫಾರ್ಮುಲಾ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನನ್ನು ನೀವು ನೆನ್ಪಿಡ್ಕೋಬೇಕು. ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d ಅಂತ ಬರ್ಕೊಂತ ಹೋಗಿ. ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, ಥರ್ಡ್ ಟರ್ಮು, ಫೋರ್ತ್ ಟರ್ಮ್ ಅಂತ. ಡಿಫ್ರೆನ್ಸನ್ನು ಫೈಂಡ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ನೀವು, A2 minus A1 ಮಾಡಬೇಕು, A3 minus A2 ಮಾಡ್ತಾ ಹೋಗಬೇಕು. ಮಾಡ್ತಾ ಹೋದಾಗ ಡಿಫ್ರೆನ್ಸ್ ಈಕ್ವಲ್ ಬಂತು ಅಂದರೆ ಅದನ್ನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ತಗೊತೀವಿ. ನೆಗೆಟಿವ್ ಆದರೂ ಬರಲಿ, ಪಾಸಿಟಿವ್ ಆದರೂ ಬರಲಿ, ಶುಡ್ ಬಿ ಈಕ್ವಲ್ ಡಿಫ್ರೆನ್ಸ್ ಆಗಿರುತ್ತೆ. ನೆಕ್ಸ್ಟ್ ಇದು 1 marks ಟೈಪ್ ಕ್ವಶನ್ಸ್, ವೆರಿ ಸಿಂಪಲ್ ಇದು. ನೆಕ್ಸ್ಟ್ ಯಾವ ಥರ ಕೇಳಿ ಬಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಫೋರ್ತ್ ಟರ್ಮ್ ಏನು, ಫಿಫ್ತ್ ಟರ್ಮ್ ಎ ಆ್ಯಂಡ್ ಡಿ ವ್ಯಾಲ್ಯೂ ಕೊಟ್ಬಿಟ್ಟು ಫಸ್ಟ್ ಟರ್ಮ್ ಆ್ಯಂಡ್ ಡಿಫ್ರೆನ್ಸ್ ಕೊಟ್ಟು ಫಿಫ್ತ್ ಟರ್ಮ್ ವಾಟ್ ಇಸ್ ದ ಫಿಫ್ತ್ ಟರ್ಮಿಂದ ಎ ಪಿ ಅಂತ ಕೇಳ್ತಾನೆ. ಏಯ್ತ್ ಟರ್ಮಿಂದ ಎ ಪಿ ಅಂತ ಕೇಳಿದಾಗ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಈ ಥರ ಇದನ್ನು ಬರ್ಕೊಂಡು ಫೋರ್ತ್ ಟರ್ಮ್ ಅಂತಂದರೆ 3d, ಫಸ್ಟ್ ಟರ್ಮು ಮತ್ತು ಡಿಫ್ರೆನ್ಸನ್ನು ನೀವು 3 times ಮಲ್ಟಿಪ್ಲೈ ಡಿಫ್ರೆನ್ಸನ್ನು ಫಸ್ಟ್ ಟರ್ಮ್ಗೆ ಹ್ಯಾಡ್ ಮಾಡಿದ್ರೆ ಫೋರ್ತ್ ಟರ್ಮ್ ಬರುತ್ತೆ. ಇದೇ ಥರ 8th ಟರ್ಮ್, 20th ಟರ್ಮ್, 25th ಟರ್ಮ್, 100th ಟರ್ಮ್, ಈ ಥರ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಫಸ್ಟ್ ನಮಗೆ ಫಸ್ಟ್ ಟರ್ಮ್ ಅಂಡ್ ಡಿಫ್ರೆನ್ಸನ್ನು ಕೊಟ್ಟಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಇದು ಈ ಥರ 1 marks ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ಇದು ಕ್ಲಿಯರ್. 1 marks ಕ್ವಶನ್ಸನ್ನು ಟರ್ಮ್ಸನ್ನು ಕೇಳ್ತಾನೆ, ಇಲ್ಲ ಎ ಪಿ ಕೇಳ್ತಾನೆ, ಇದು ಎ ಪಿ ಆಗುತ್ತೋ ಇಲ್ವೋ ಅಂತ ಕೇಳ್ತಾನೆ. ಈ ಥರ ಕ್ವಶನ್ಸನ್ನು ರೈಸ್ ಮಾಡ್ತಾ ಹೋಗ್ಬೋದು. ಇದು 1 marks ಟೈಪ್ ಕ್ವಶನ್. 2 marks ಕ್ವಶನ್ಸ್ ಹೇಗೆ ಕೇಳ್ತಾರೆ ನೋಡಿ. ಇಫ್ ದ ಥರ್ಡ್ ಟರ್ಮ್ ಆಫ್ ಅನ್ ಎ ಪಿ ಈಸ್ 13, ಸೆಕೆಂಡ್ ಟರ್ಮ್ ಈಸ್ 8, ದೆನ್ ಫೈಂಡ್ ದ ಫಸ್ಟ್ ಟರ್ಮ್ ಅಂತ ಕೇಳಿದ್ದಾನೆ. ನೋಡಿ 2 ಟರ್ಮ್ಸನ್ನು ಕೊಟ್ಟಿದ್ದಾನೆ. 2 ಟರ್ಮ್ ಯಾವುದು ಅಂದರೆ ಥರ್ಡ್ ಟರ್ಮ್ ಎ ಪಿ ಈಸ್ 13, ಸೆಕೆಂಡ್ ಟರ್ಮ್ ಈಸ್ 8. ಓಕೆ, ಫಸ್ಟ್ ಟರ್ಮನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನಾವು ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಡಿಫ್ರೆನ್ಸ್ A3 minus A2, ಥರ್ಡ್ ಟರ್ಮಿಂದ ಸೆಕೆಂಡ್ ಟರ್ಮನ್ನು ಮೈನಸ್ ಮಾಡ್ತಾ ಇದ್ದೀನಿ. ಥರ್ಡ್ ಟರ್ಮ್ ಈಸ್ 13 minus second term is 8. 13 minus 8, what will get difference is 5.
ಓಕೆ, ಇವಾಗ ಏನು ಮಾಡಬೇಕು ನಾನು ಫಸ್ಟ್ ಟರ್ಮನ್ನು ಫೈಂಡ್ ಔಟ್ ಮಾಡಬೇಕು. ಸೆಕೆಂಡ್ ಟರ್ಮ್ ಅಂದರೆ ಏನು, ಯಾವ ಥರ ಬರೆಯೋದು ಸೆಕೆಂಡ್ ಟರ್ಮ್ ನೋಡಿ, ಎ ಪ್ಲಸ್ ಡಿ ಈಕ್ವಲ್ಸ್ ಟು ಎ ಪ್ಲಸ್ ಡಿ ಅಂತ ಬರೀತೀಯ. ಸೆಕೆಂಡ್ ಟರ್ಮ್ ಕೊಟ್ಟಿದ್ದಾರೆ ನೋಡಿ 8. ಇಲ್ಲಿ ಎ ಹ್ಯಾಸ್ ಇಟ್ ಈಸ್, ಡಿಫರೆನ್ಸ್ ಈಸ್ ವಾಟ್ 5 ಈಕ್ವಲ್ಸ್ ಟು 8. ಎ ಟ್ರಾನ್ಸ್ಪೋಸ್ ಮಾಡಿ 5ನ, ಇಟ್ ಬಿಕಮ್ಸ್ -5. 8ಅಲ್ಲಿ 5 ಮೈನಸ್ ಮಾಡಿದ್ರೆ 3 ನೋಡಿ, ಫಸ್ಟ್ ಟರ್ಮ್ ಈಸ್ 3 ಅಂತ ಸಿಕ್ಕೋಯ್ತು ನಿಮಗೆ. ಇದೇ ಥರ ನೀವು ಗಿವನ್ ಡೇಟಾವನ್ನು ಅನಲೈಸಿಸ್ ಮಾಡ್ಕೋ. ವಾಟ್ ಈಸ್ ದ ಗಿವನ್ ಡೇಟಾ? ನೆಕ್ಸ್ಟ್ ಟರ್ಮ್ಸನ್ನು ಕೊಟ್ಟಿದ್ರೆ 2-3 ಟರ್ಮ್ಸನ್ನು 2 ಟರ್ಮ್ಸ್ ಕೊಡ್ತಾರೆ, ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡ್ಕೊಂಡ್ರೆ ನೀವು ಈಸಿಯಾಗಿ ಯಾವುದೇ ಗಿವನ್ ಕೇಳ್ತಾರಲ್ಲ ಆ ಟರ್ಮನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡಿ ತೋರಿಸ್ಬೋದು. ಅದೇ ಥರ ನೆಕ್ಸ್ಟ್ ಫೈಂಡ್ ದ, ಈ ಬೇರೆ ಥರ ಕ್ವಶನ್ಸ್ ಬರುತ್ತೆ ನೋಡಿ. ಫೈಂಡ್ ದ ಸಮ್ ಆಫ್ ದ ಫಸ್ಟ್ 20 ಟರ್ಮ್ಸ್ ಆಫ್ ದ AP. ದ AP ಈಸ್ ಗಿವನ್ 11, 14, 17 ಸೋ ಆನ್ ಯೂಸಿಂಗ್ ಫಾರ್ಮುಲಾ ಅಂತ ಹೇಳಿದೆ. ಸಮ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಗೊತ್ತಿದೆ. ಸಮ್ಮನ್ನು ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಸಮ್ ಆಫ್ n ಟರ್ಮ್ಸ್ ಈಕ್ವಲ್ಸ್ ಟು n/2 ಆಫ್ 2a ಪ್ಲಸ್ n-1 ಇಂಟು ಡಿ ಅಂತ ಇದೆ. ಸಮ್ಮನ್ನು ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಸಮ್ ಆಫ್ n ಹೌ ಮೆನಿ ಟರ್ಮ್ಸ್, ಈ ಕಡೆ ಬರ್ಕೋಬೇಕು 20 ಟರ್ಮ್ಸ್, n ವ್ಯಾಲ್ಯೂ. ಓಕೆ, ಎ ವ್ಯಾಲ್ಯೂ ಏನು, ಫಸ್ಟ್ ಟರ್ಮ್ ಇಸ್ ದ ಎ ವ್ಯಾಲ್ಯೂ, ದಟ್ ಈಸ್ ಎ ವ್ಯಾಲ್ಯೂ ಫಸ್ಟ್ ಟರ್ಮ್ ಅಂತ. ಡಿಫ್ರೆನ್ಸ್ ಏನು ಬರುತ್ತೆ, ಡಿಫ್ರೆನ್ಸ್ ಅಂದರೆ ಸೆಕೆಂಡ್ ಟರ್ಮಿಂದ ಫಸ್ಟ್ ಟರ್ಮನ್ನು ಮೈನಸ್ ಮಾಡೋ ಅಥವಾ ಥರ್ಡ್ ಟರ್ಮಿಂದ ಸೆಕೆಂಡ್ ಟರ್ಮನ್ನು ಮೈನಸ್ ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ ಸಿಗ್ತಾ ಹೋಗುತ್ತೆ. 14ಇಂದ 11ಅನ್ನು ಮೈನಸ್ ಮಾಡ್ತಾ ಹೋಗೋಣ, ಎಷ್ಟು ಬರುತ್ತೆ ಡಿಫ್ರೆನ್ಸು 3 ಬಂತು. ಎಸ್, ಇದು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಫಾರ್ಮುಲಾ ಏನು ಹೇಳುತ್ತೆ, ಎಸ್ ಎನ್ ಸಮ್ ಆಫ್ n ಟರ್ಮ್ಸ್ ಈಕ್ವಲ್ಸ್ ಟು n/2 ಆಫ್ 2a ಪ್ಲಸ್ n-1 ಇಂಟು ಡಿ ಅಂತ ಹೇಳುತ್ತೆ. n ವ್ಯಾಲ್ಯೂ ಏನಪ್ಪ ಅಂದರೆ 20. n ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಎಸ್, 2 ಆಫ್ ಎ ವ್ಯಾಲ್ಯೂ ಏನು 11 ಇದೆ, ಸಬ್ಸ್ಟಿಟ್ಯೂಟ್ ಮಾಡಿ. n ವ್ಯಾಲ್ಯೂ 20 ಇದೆ -1, ಡಿ ವ್ಯಾಲ್ಯೂ ಏನಿದೆ 3 ಇದೆ, ಕ್ಲೋಸ್ ದ ಬ್ರಾಕೆಟ್. ಎಸ್, 2 1s 2 10s, ಇಲ್ಲಿ ಸಿಂಪ್ಲಿಫೈ ಮಾಡ್ಕೊತ ಹೋಗ್ಬೇಕು ನಾವು. ಎಸ್, 2 × 11, 2 11s 22. ಎಸ್, 20 - 1 ಏನು, ವಾಟ್ ಇಸ್ ದ 20 - 1 19 ಆಗ್ತದೆ. ಎಸ್, ಇಲ್ಲಿ ಬ್ರಾಕೆಟ್ ಇರೋದನ್ನು ಸಿಂಪ್ಲಿಫೈ ಮಾಡ್ಕೊತ ಹೋಗೋಣ. 22 ಅನ್ನು ಹ್ಯಾಸ್ ಇಟ್ ಇಸ್ ಬರ್ಕೊಳ್ಳಿ. ಎಸ್, 19 × 3, 19 3s ವಾಟ್ 57. ಎಸ್, 10 ಆಫ್, ಇಲ್ಲಿ ಹ್ಯಾಡ್ ಮಾಡ್ತಾ ಹೋಗಿ 22 + 57, 2 + 7 9 ಆಗುತ್ತೆ, 2 + 5 7 ಆಗುತ್ತದೆ, 79 ಬಂತು. 10 × 79 ಅಂತ, 10 × 79 ವಾಟ್ 790 ನಿಮಗೆ ಆನ್ಸರ್ ಆಗುತ್ತೆ. ಸಮ್ ಆಫ್ 20 ಟರ್ಮ್ಸ್ ಆಫ್ ಎನ್ ಗಿವನ್ AP ಈಸ್ 790. ಈ ಥರ ನೀವು ಸಿಂಪ್ಲಿಫೈ ಮಾಡ್ಬೋದು. ಫಾರ್ಮುಲಾ ಇಂಪಾರ್ಟೆಂಟ್ ಇಲ್ಲಿ. ಫಾರ್ಮುಲಾ ಸಮ್ ಆಫ್ n ಟರ್ಮ್ಸನ್ನು ಫೈಂಡ್ ಮಾಡೋ ಫಾರ್ಮುಲಾ Sn ಈಕ್ವಲ್ಸ್ ಟು n/2 ಆಫ್ 2a ಪ್ಲಸ್ n-1 ಇಂಟು ಡಿ ಅಂತ. ಇದನ್ನು ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಇನ್ನೊಂದು ಕ್ವಶನನ್ನು ನೋಡೋಣ, ಬೇರೆ ಟೈಪ್ ಕ್ವಶನ್ಸು. ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್ ಆಫ್ ಅನ್ AP 100, 96, 92 ಸೊ ಆನ್ 12. ನಂಬರ್ ಆಫ್ ಟರ್ಮ್ಸ್, ಎಷ್ಟು ಟರ್ಮ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಎಷ್ಟು ಟರ್ಮ್ಸ್ ಇದೆ ಫೈಂಡ್ ಔಟ್ ಮಾಡಬೇಕು ಅಂತ ಕೇಳಿದರೆ, ಎಷ್ಟು ಟರ್ಮ್ಸ್ n ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ನಂಬರ್ ಆಫ್ ಟರ್ಮ್ಸ್, ಎಷ್ಟು ಟರ್ಮ್ಸ್ ಬರುತ್ತೆ ಫ್ರಮ್ 100 to 12ವರೆಗೂ ಬರುತ್ತಲ್ಲ, ಎಷ್ಟು ಟರ್ಮ್ಸ್ ಇಲ್ಲಿ ಬರುತ್ತೆ, ಎಷ್ಟು ನಂಬರ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ನಾವೇನು ಮಾಡಬೇಕು, ಫಸ್ಟ್ ಏನು ಮಾಡಬೇಕು ಅಂದರೆ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಎ ವ್ಯಾಲ್ಯೂ ಈಸ್ 100 ಕೊಟ್ಟಿದ್ದಾರೆ. ಡಿ ವ್ಯಾಲ್ಯೂ ಏನು ನೋಡ್ಕೊತ ಹೋಗೋಣ. ಡಿ ವ್ಯಾಲ್ಯೂ ನೋಡಿ, ಸೆಕೆಂಡ್ ಟರ್ಮ್ ಈಸ್ 96, ಫಸ್ಟ್ ಟರ್ಮ್ ಈಸ್ 100. ಏನು ಬರುತ್ತೆ ಇಲ್ಲಿ ನಮಗೆ 4 ಬರುತ್ತೆ, ಯಾಕಂದರೆ ಇಲ್ಲಿ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅಲ್ಲ, ನೆಗೆಟಿವ್ ಡಿಫ್ರೆನ್ಸ್ ಬರ್ತಾ ಇದೆ, ಬರ್ಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಟರ್ಮನ್ನು ಕೊಟ್ಟಿದ್ದಾರೆ, ದಟ್ ಈಸ್ nth ಟರ್ಮ್. nth ಟರ್ಮ್ ಈಸ್ 12 ಕೊಟ್ಟಿದ್ದಾರೆ.
ನೋಡಿ ಇಲ್ಲಿ nth ಟರ್ಮನ್ನು ಕೊಟ್ಟಾಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಹೋದರೆ ಒಂದು ಫಾರ್ಮುಲಾ ಇದೆ, AN ಈಕ್ವಲ್ಸ್ ಟು A ಪ್ಲಸ್ nth ಟರ್ಮ್ ಫಾರ್ಮುಲಾ ಅಂತ ಕರಿತೀವಿ. nth ಟರ್ಮನ್ನು ಫೈಂಡ್ ಮಾಡೋ ಫಾರ್ಮುಲಾ ಇದು. ನೋಡಿ AN ಗಿವನ್ ಆಲ್ರೆಡಿ ಈಸ್ ಗಿವನ್, AN ಈಸ್ ವಾಟ್ 12 ಈಕ್ವಲ್ಸ್ ಟು A ವ್ಯಾಲ್ಯೂ ಈಸ್ 100 ಪ್ಲಸ್ N ವ್ಯಾಲ್ಯೂ you don't know, right, as it is. Difference is what? -4. ಬ್ರಾಕೆಟ್ ಅಲ್ಲಿ ನೆಗೆಟಿವ್ ವ್ಯಾಲ್ಯೂ ಇತ್ತಂದ್ರೆ ಬ್ರಾಕೆಟ್ ಅಲ್ಲಿ ಬರ್ಕೊಂತ ಹೋಗಬೇಕು. ಎಸ್, ಟ್ರಾನ್ಸ್ಪೋಸ್ ಮಾಡಿ 100 ಅನ್ನು ಈ ಕಡೆ -100 ಬರ್ತದೆ. n-1 ಹ್ಯಾಸ್ ಇಟ್ ಈಸ್ ಇಂಟು -4. ಎಸ್, 12 -100 ಅನ್ನು ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? -88 ಬರುತ್ತೆ. -4 ಅನ್ನು ಟ್ರಾನ್ಸ್ಪೋಸ್ ಮಾಡ್ಕೊಡಿ ಈ ಕಡೆ. ಎಸ್, ವಾಟ್ ದ ರಿಮೈನಿಂಗ್? n-1. ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 4 1s 4 2s 4 2s ಎಷ್ಟು ಬರುತ್ತೆ ನಿಮಗೆ? 22. ಮೈನಸ್ ಮೈನಸ್ ಏನಾಯಿತು? ಪ್ಲಸ್ ಆಯಿತು. n-1. ಎಸ್, -1. ಎಸ್, ನೋಡಿ ಸಿಂಪ್ಲಿಫೈ ಆಯ್ತಲ್ವಾ? ನೋಡಿ 100ಅಲ್ಲಿ -12 -100 ಮಾಡಿದ ನಿಮಗೆ -88 ಬಂದು -4 ಅನ್ನು ಟ್ರಾನ್ಸ್ಪೋಸ್ ಮಾಡ್ಕೊಂಡಿದ್ದೀನಿ. -88/-4 ಆಯಿತು. 4 1s 4 2s 8 4 2s 8 ಟೋಟಲ್ ಆಗಿ ಎಷ್ಟಾಯಿತು? 22 ಬರ್ಕೋಬೇಕು. n-1 ಹ್ಯಾಸ್ ಇಟ್ ಈಸ್ ಬರ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು? -1 ಅನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ +1 ಆಯಿತು. ಹೊಡೆದ ರಿಮೈನಿಂಗ್ ಇಯರ್ n is the remaining. ಎಸ್, ಎಷ್ಟು ಬಂತು ನೋಡಿ? 23 ಬಂತು. ಆನ್ಸರ್ ಈಸ್ 23. ಆಯ್ತಲ್ಲ? how many terms are there? 23 terms are there from 100 to 12 ಅಂತ ನಿಮ್ಗೆ ಅರ್ಥ ಆಗ್ತದೆ. ಡೌಟ್ ಇದ್ರೆ ನೀವು ಕಮೆಂಟ್ ಮಾಡಿ. ಯಾವ ಚಾಪ್ಟರ್ನ ಮಾಡಬೇಕು ಅಂತ ಬೇಕಾದ್ರೆ ನೀವು ಗ್ರೂಪಲ್ಲಿ ಕಮೆಂಟ್ ಮಾಡ್ತಾ ಹೋಗ್ಬೋದು. ಮತ್ತು ನೆಕ್ಸ್ಟ್ ಚಾಪ್ಟರ್ನ ಡಿಫಿಕಲ್ಟ್ ಚಾಪ್ಟರ್ಗಳನ್ನು ಮಾಡ್ತಾ ಹೋಗ್ತೀನಿ. ನೆಕ್ಸ್ಟು 4 ಮಾರ್ಕ್ಸ್ ಕ್ವಶನ್ ಬರುತ್ತೆ AP ಲಿ, ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.